ಇನ್ನು ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತದ ಅಬ್ಬರದ ಹಿನ್ನೆಲೆಯಲ್ಲಿ ಕರಾವಳಿ ತೀರದಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಬಾರದು ಅಂತ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ನೂರಾರು ಬೋಟ್ಗಳು ದಡ ಸೇರಿದೆ. ಬಂದರಿನಲ್ಲಿ ಲಂಗರು ಹಾಕಿರುವಂತಹ ಬೋಟ್ಗಳು, ಮೀನುಗಾರಿಕಾ ಬೋಟ್ಗಳು ಇತ್ತೀಚೆಗೆ ಸಮುದ್ರದಲ್ಲಿ ಮೀನುಗಾರರು ನಾಪತ್ತೆಯಾಗಿದ್ದಂತಹ ಘಟನೆಯ ಬೆನ್ನಲ್ಲೇ ಈ ರೀತಿಯಾಗಿರುವಂತಹ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಲಾಗಿದೆ. ಚಂಡಮಾರುತದ ಅಬ್ಬರದ ಹಿನ್ನೆಲೆಯಲ್ಲಿ ನೂರಾರು ಮೀನುಗಾರಿಕಾ ಬೋಟ್ಗಳು ಸಮುದ್ರ ತೀರದಲ್ಲಿ ಲಂಗರು ಹಾಕಿದೆ. ಈಗ ಮೀನುಗಾರಿಕೆ ಸ್ಟಾರ್ಟ್ ಆಗಿ ಒಂದು 25-28 ದಿನ ಆಯಿತು. ಮೀನುಗಾರಿಕೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ಒಂದು ಸಮುದ್ರದಲ್ಲೇ ರಪ್ಪ ಹೆಚ್ಚಾಗಿ ಭಟ್ಕಳದಲ್ಲಿ ಒಂದು 2-3 ಜನ ಇದ್ದಾದರೆ ಸಮುದ್ರಕ್ಕೆ ಬಿತ್ಕೊಂಡು ಮಿಸ್ಸಿಂಗ್ ಆದರು. ಅಂಕೋಲದಲ್ಲಿ ನಿನ್ನೆ 2, ಮತ್ತು ಈಗ ಮತ್ತೆ ಫಿಶಿಂಗ್ ಸ್ಟಾರ್ಟ್ ಆಗಿಂದ ಇದು 2ನೇ ತುಫಾನು. ಹೀಗೆ ಮೀನುಗಾರಿಕೆ ಫಸ್ಟು ಹೊಡ್ತಾನಿದೆ. ಅಂದರೆ ಆಗಸ್ಟ್ದಲ್ಲಿ ಮೀನುಗಾರಿಕೆ ಸ್ಟಾರ್ಟ್ ಆಗ್ತಾಯಿದೆ. ಆ್ಯಕ್ಚುಲಿ ಮೀನು ಸಿಕ್ಕೋದೆ ನಮ್ಮದು ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ತಿಂಗಳು. ಇವು 2 ತಿಂಗಳ ಮೀನುಗಾರಿಕೆ ನಮಗೆ ಮೀನುಗಾರಿಕೆ ಒಂದು ಹಬ್ಬ ವಾತಾವರಣ. ಈ ಹಬ್ಬ ವಾತಾವರಣದಲ್ಲಿ ಹೀಗೆ ತುಫಾನು ಆದ ನಂತರ ದೊಡ್ಡ ಹೊಡೆತ. ಮುಂಚೆ ಇದೇ ಟೈಮ್ ಮೀನುಗಾರಿಕೆ ಸಿಗ್ತಿತ್ತು, ಹೆಚ್ಚು ಯಾರು ಅಷ್ಟು ಕಂಫರ್ಟೇಬಲ್ ಆಗಿ ಮೀನುಗಾರಿಕೆ ಮಾಡ್ತಿದ್ರು. ಈಗ ಹೇಳ್ತೀವಿ ಮೀನುಗಾರಿಕೆ ಮಾಡಬೇಡ, ಮುಂದಿನ ವರ್ಷದಿಂದ ಸೆಪ್ಟೆಂಬರ್ ಮಾಡ್ತೀವಿ. ಇದು ದೊಡ್ಡ ತಪ್ಪ. ನಾವು ಇದೇ ಮೀನುಗಾರಿಕೆ ದೊಡ್ಡ ಹೊಡೆತಾನೆ ಆಗ್ತದೆ. ಆಗಸ್ಟಲ್ಲೇ ಉಂಟು ಮೀನುಗಾರಿಕೆ ಅದೇ ಮಾಡ್ತಾರೆ. ಅದರ ಪ್ರಕೃತಿ ವಿಕೋಪದಿಂದ ಏನು ಮಾಡಲಿಕ್ಕಾಗಲ್ಲ. ಈಗ ಮಿಸ್ಸಿಂಗ್ ಆಗ್ತದೆ. ರಾಜ್ಯ ಸರ್ಕಾರದಿಂದ ಒಂದು ಏನು ಮೀನುಗಾರಿಕೆ ಇನ್ನೂ ತನಕ ಯಾವ ಸವಲತ್ತೂ ಸಿಕ್ಕಲ್ಲ. ಯಾವ್ದು ಬೇಕೋ ಸರ್ಕಾರ ಬರಲಿ. ಲೈಫ್ ಜಾಕೆಟ್ ಹಾಕೊಂಡು ಮೀನುಗಾರಿಕೆ ಮಾಡಲಿಕ್ಕೂ ಆಗಲ್ಲ. ಮತ್ತು ಲೈಫ್ ಜಾಕೆಟ್ ಇದ್ದೇ ಇರ್ತದೆ. ಮತ್ತು ಸಮುದ್ರ ಅಲ್ಲೇ ತೊಳೆದು ಮಾಡೋದು ಇದಾಗಲ್ಲ. ಅದಕ್ಕಾಗಿ ಈಗ ಏನು ಅನಾಹುತ ಏನಾಗಿದೆ, ಆಗಬಾರ್ದು ಏನು ಅನಾಹುತ ಆಗೋಗಿದೆ. ಈಗ ಸರ್ಕಾರದವ್ರು ಅವ್ರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿ ಅವ್ರಿಗೇನು ಕುಟುಂಬಕ್ಕೆ ಒಂದು ಪರಿಹಾರ ನೀಡಬೇಕಂತ ನಾನು ಕೇಳ್ಕೊಳ್ತೀನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ನಡುವೆ ಇದೀಗ ಅರಬ್ಬಿ ಸಮುದ್ರದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ತೂಫಾನು ಕಾಣಿಸಿಕೊಂಡಿದ್ದು ಈಗ ಮೀನುಗಾರಿಕೆಗೆ ದೊಡ್ಡ ಒಂದು ಪೆಟ್ಟು ಬಿದ್ದಿದೆ. ಯಾವಾಗ ಮೀನುಗಾರಿಕೆ ಅಂದರೆ ಕಳೆದ ಆಗಸ್ಟ್ ತಿಂಗಳಿಂದ ಇನ್ನು ಮೀನುಗಾರಿಕೆ ಪ್ರಾರಂಭ ಆಗಿತ್ತು. ಆ ಸಂದರ್ಭದಿಂದ ಈಗ 2ನೇ ಬಾರಿ ಈಗ ತೂಫಾನಿಂದಾಗಿ ಮೀನುಗಾರಿಕೆ ಪೆಟ್ಟು ಬಿದ್ದಿರುವಂಥದ್ದು. ಇದರಿಂದಾಗಿ ಮೀನುಗಾರರು ಬಂದರೇ ತಮ್ಮ ಬೋಟ್ಗಳನ್ನು ಲಂಗರು ಹಾಕಿದ್ದಾರೆ. ಇಲ್ಲಿ ಕಾರವಾರದ ಈ ಬೈತ್ಕುಲ ಬಂದರಲ್ಲಿದ್ದೇವೆ. ಸೊ ಇಲ್ಲಿನ ಡೈಲಿ ಮೀನುಗಾರಿಕೆ ಹೋಗ್ತಿದ್ದಂತಹ ಪರ್ಸಿನ್ ಬೋಟ್ ಆಗಿರ್ಬೋದು, ಟ್ರಾಲ್ ಬೋಟ್ ಆಗಿರ್ಬೋದು ಇನ್ನೂ ಕೂಡ ಇಲ್ಲೇ ಇದೆ. ಇಲ್ಲಿಗೂ ಮೀನುಗಾರಿಕೆ ಹೋಲಿಕೆ ಆಗದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಒಂದು ಕಡೆ ಹಬ್ಬದ ವಾತಾವರಣ ಬೇರೆ. ಸೊ ಹಬ್ಬದ ವಾತಾವರಣ ನಡುವೆ ಮೀನುಗಾರಿಕೆ ಸಂಭ್ರಮದಿಂದ ನಡೀತಾ ಇತ್ತು. ಒಳ್ಳೆ ಪ್ರಾಫಿಟಿಂದ ಪ್ರತಿ ವರ್ಷ ಮೀನುಗಾರರು ಮೀನುಗಾರಿಕೆ ಮಾಡ್ಕೊಂಡು ಬರ್ತಿದ್ರು. ಆದರೆ ಈ ಬಾರಿ ಅಂತೂ ಪದೇ ಈಗ ಹವಾಮಾನ ವೈಪರೀತ್ಯ ಹಾಗೂ ತೂಫಾನಿಂದಾಗಿ ಮೀನುಗಾರಿಕೆ ಮಾಡಲಿಕ್ಕೆ ಆಗಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಜಿಲ್ಲಾಡಳಿತ ಈಗಾಗಲೇ ಕೂಡ ಯಾರು ಮೀನುಗಾರಿಕೆಗೆ ತೆರಳಬಾರ್ದು ಹೇಳ್ಕೊಂಡು ಒಂದು ಕೆಲ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಇದರಿಂದಾಗಿ ಪರ್ಸಿನ್ ಬೋಟ್ ಅವರು, ಟ್ರಾಲ್ ಬೋಟ್ ಅವರು ಎಲ್ಲ ಬಂದು ಈಗ ಆಲ್ಮೋಸ್ಟ್ ಇಲ್ಲೇ ಬಂದು ನಿಂತ್ಕೊಂಡಿದೆ. ಆಲ್ರೆಡಿ ಆಳ ಸಮುದ್ರಕ್ಕೆ ಹೋದದ್ದು ಮೀನುಗಾರಿಕೆ ಮಾಡಲಿಕ್ಕೆ ಹೋದಂತಹ ಬೋಟ್ಗಳಿವೆ. ಅದು ಕೆಲವು ಅಲ್ಲೇ ಇದೆ. ಇನ್ನು ಕೆಲವೊಂದು ಬೋಟ್ಗಳು ಪಕ್ಕದ ಜಿಲ್ಲೆಯ ಬಂದರಲ್ಲಿ ಹೋಗಿ ತಂಗಿರುವಂಥದ್ದು. ಸೊ ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಬಿಗಡಾಯಿಸಿದೆ. ಸೊ ಇದೇ ಪರಿಸ್ಥಿತಿಯಿಂದಾಗಿ ಈಗಾಗಲೇ ಭಟ್ಕಳ ವ್ಯಾಪ್ತಿಯಲ್ಲಿ ಸುಮಾರು 2 ಮೀನುಗಾರರು ಮೃತರಾದರೆ ಇನ್ನು 3 ನಾಪತ್ತೆ ಆಗಿದ್ದಾರೆ. ಅವರ ಸುಳಿವು ಕೂಡ ಸಿಕ್ಕಿಲ್ಲ. ಸೊ ಈ ಹಿಂದೆ ನಡೆದಂಥ ಘಟನೆಯಲ್ಲಿ ಇಬ್ಬರನ್ನು ರಕ್ಷಣೆ ಮಾಡಿದರೆ ಮತ್ತೆ 3 ಮಿಸ್ಸಿಂಗ್ ಆಗಿದ್ರು. ಆನಂತರ ಒಬ್ಬರ ಮೃತದೇಹ ಕೂಡ ಸಿಕ್ಕಿತ್ತು. ಸೊ ಈ ಬಳಿಕ ಮತ್ತೆ ವಾಪಸ್ ಇಂಥದ್ದೊಂದು ಘಟನೆ ನಡೆದಿದೆ. ಆ ಸಂದರ್ಭದಲ್ಲಿ ಕೂಡ ಒಬ್ಬ ವ್ಯಕ್ತಿ ಬೋಟಿಂದ ಕೆಳಗೆ ಬಿದ್ದು ನಾಪತ್ತೆ ಆಗಿರುವಂಥದ್ದು. ಸೊ ಇದರಿಂದಾಗಿ ಈ ವ್ಯಾಪ್ತಿಯಲ್ಲಿ ಶೋಧ ಕಾರ್ಯಾಚರಣೆ ಇನ್ನೂ ಕೂಡ ಮುಂದಿರುವಂಥದ್ದು. ಸೊ ಇಲ್ಲಿ ಪಕ್ಕದಲ್ಲಿ ನೋಡ್ಕೊಬೋದು. ಈಗ ಯಾವ ಮೀನುಗಾರಿಕೆ ನಡೆದ ಕಾರಣ ಇಲ್ಲಿ ಮೀನುಗಾರಿಕೆ ಮಾಡಿದ ನಂತರ ಇನ್ನು ಮೀನುಗಳನ್ನು ಸಾಗಾಟ ಮಾಡುವಂತಹ ವಾಹನಗಳು ಇಲ್ಲೇ ಇವೆ. ಸೊ ಇಲ್ಲಿ ಬಾಕ್ಸ್ಗಳು ಕೂಡ ಅಲ್ಲೇ ಇವೆ. ನಾರ್ಮಲಿ ಆಗಿ ಬಾಕ್ಸ್ಗಳಲ್ಲಿ ಮೀನು ತುಂಬಿಸಿ ಕಳಿಸ್ತಾರೆ. ನಾರ್ಮಲಿ ಈ ಪ್ರದೇಶ ಇದೆ ಮೀನುಗಾರರು ಹಾಗೂ ವ್ಯಾಪಾರಸ್ಥರಿಂದ ಗಿಜಿಗುಡ್ತಾ ಇತ್ತು ಪ್ರದೇಶ. ಆದರೆ ಈಗ ಏನು ಕೂಡ ಇಲ್ಲ. ಒಟ್ಟಿನಲ್ಲಿ ಮೀನುಗಾರಿಕೆ ಹೊಡೆತ ಮೇಲೆ ಹೊಡೆತ ಬಿದ್ದಿರುವಂಥದ್ದು. ಸೊ ಈ ಬಾರಿ 2 ಬಾರಿ ತೂಫಾನು ಕಾಣಿಸಿಕೊಂಡಿರುವಂಥ ಮೀನುಗಾರಿಕೆ ಭಾರಿ ನಷ್ಟ ಆಗಿದೆ. ಯಾರೆಲ್ಲ ನಾಪತ್ತೆ ಆಗಿದ್ದಾರೆ, ಯಾರ್ಯಾರು ಮೃತರಾಗಿದ್ದಾರೆ ಅವರ ಕುಟುಂಬಕ್ಕೆ ಕೂಡ ಹೆಚ್ಚಿನ ಪರಿಹಾರ ಒದಗಿಸಬೇಕು ಹೇಳಿಕೊಂಡು ಮೀನುಗಾರರ ಒತ್ತಾಯ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಭರತರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.